ಅದೇ ರೀತಿ ಸ್ಟ್ರೆಸ್ ಹಾರ್ಮೋನ್ಸ್ ಇದೆ. ಸೊ ಸ್ಟ್ರೆಸ್ ಹಾರ್ಮೋನ್ಗೆ ಕಾರ್ಟಿಸಾಲ್, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕಾರ್ಟಿಸಾಲ್ ಇಸ್ ಎ ಸ್ಟ್ರೆಸ್ ಹಾರ್ಮೋನ್ ಅಂತ. ಸೊ ಕಾರ್ಟಿಸಾಲ್ ಇಸ್ ಎ ಸ್ಟ್ರೆಸ್ ಹಾರ್ಮೋನ್, ಅದನ್ನು ಮೆಷರು ಮಾಡ್ತಾರೆ. ಬಟ್ ಆ ಮೆಷರ್ ಮಾಡೋದು ಬರೀ ಸ್ಪಾಟ್ ಲೈಕ್ ಸೆಲ್ಫಿ ಒನ್ ಟೈಮ್ ಆ ಮೂಮೆಂಟಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದು ಓವರ್ ದ ಟೈಮ್ ಲೈಕ್ 3 ಮಂತ್ಸ್ಗೆ 6 ಮಂತ್ಸ್ಗೆ ಮಾಡುವಂಥದ್ದು ಇರಲಿಲ್ಲ, ಒಂದು ಅಸೆಸ್ಮೆಂಟ್ ಟೂಲ್ ಇರಲಿಲ್ಲ. ಈಗ ಅದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಆ್ಯಂಡ್ ಪೀಪಲ್ ಆರ್ ಲುಕಿಂಗ್ ಇನ್ ಟು ದ್ಯಾಟ್. ಅದನ್ನು ನಾವು ಕೂದಲಲ್ಲಿ ಕಾರ್ಟಿಸಾಲ್ ಮೆಷರ್ ಮಾಡೋದು ಅಂತಾರೆ. ಅಂದರೆ ಕೂದಲಲ್ಲಿ ನಮ್ಮ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಪಟಚಿತ್ರವನ್ನು ನೋಡೋದು ಅಥವಾ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕೆಮಿಕಲ್ ರಿಯಾಕ್ಷನ್ ಹೇಗಾಗುತ್ತೆ ಅಂತ. ವಾಟ್ ಈಸ್ ಸ್ಟ್ರೆಸ್ ಅಕಾರ್ಡಿಂಗ್ ಟು ಯು? ಅಲ್ಲ, ಬಟ್ ಬಹುಶಃ ಎಷ್ಟೋ ಇನ್ಸಿಡೆನ್ಸಿಗೆ ಫಸ್ಟ್ ಟೈಮ್ ಸ್ಟ್ರೆಸ್ ಆಗುತ್ತೆ, ಸೆಕೆಂಡ್ ಟೈಮ್ ಒಂಚೂರು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ, ಥರ್ಡ್ ಟೈಮ್ ಇನ್ನೊಂಚೂರು ರೆಡ್ಯೂಸ್ ಆಗುತ್ತೆ. ಮೇ ಬಿ ಬಾಡಿ ಆಲ್ಸೋ ಗೆಟ್ಸ್ ಯೂಸ್ ಟು ಇಟ್, ಅಡಾಪ್ಟಿಂಗ್. ಅದನ್ನ ಮೆಂಟಲ್ ರೆಸಿಲಿಯನ್ಸ್ ಹೇಳ್ತಾರೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರವೀಶ್ ಜೊತೆ ಕಾನ್ವರ್ಸೇಷನ್ನ ಮುಂದುವರಿಸ್ತಾ ನಾವು ಮಾತಾಡ್ತಾ ಇದ್ವಿ ಸ್ಟ್ರೆಸ್ಸು ಯಾವುದರಿಂದ ಆಗತ್ತೆ, ಸ್ಟ್ರೆಸ್ಸಿಂದ ಏನೇನು ತೊಂದರೆ ಆಗ್ತಾ ಇದೆ ಇವತ್ತಿನ ಪ್ರಪಂಚದಲ್ಲಿ ಅಂತ. ಸರ್, ನೀವು ಹೇಳಿದ್ರಿ ಕೂದಲು ಸ್ಯಾಂಪಲ್ಸ್ನ ತೊಗೊಂಡು ನಾವು ಸ್ಟ್ರೆಸ್ ಲೆವೆಲ್ನ ಕಂಡುಹಿಡಿತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಇದು? ಮೇಡಮ್, ಕೂದಲು ಒಂದೇ ಅಲ್ಲ, ಯು ಟೇಕಿಂಗ್ ನೇಲ್ಸ್. ಓಕೆ. ನಮ್ಮ ಕೂದಲು ಜೊತೆಗೆ ಈ ಬೆರಳು ಉಂಗುರು ತುದಿ ಇರುತ್ತಲ್ಲ, ಇದನ್ನು ತೊಗೊತೀವಿ. ಇವೆರಡು ಕೆರಾಟಿನ್ ಅಂತ ಪ್ರೋಟೀನಿಂದ ಆಗಿರೋಂಥ ಒಂದು ಟಿಶ್ಯೂಸ್. ಈ ಟಿಶ್ಯೂ ಕೆರಾಟಿನ್ ಒಳಗಡೆ ಈ ಹಾರ್ಮೋನ್ಸ್ ಎರಡು ಡೆಪಾಸಿಟ್ ಆಗಿ ಅದು ಹೇಗೆ ಗ್ರೋ ಆಗುತ್ತೋ ಅದ್ರ ಜೊತೆನೇ ಮೂವ್ ಆಗುತ್ತೆ. ಸೊ ಈ ನೇಲ್ ಕಾರ್ಟಿಸಾಲ್ ಮತ್ತು ಹೇರ್ ಕಾರ್ಟಿಸಾಲ್ ಇದು ಹೊಸ ಅನ್ವೇಷಣೆ ಮಾಡ್ತಾ ಇರೋದು. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, 50 ಸ್ಟ್ಯಾಂಡ್ಸ್ ಟು 100 ಸ್ಟ್ಯಾಂಡ್ಸ್ ಅಥವಾ 50 mg ಅಥವಾ 100 mg ಒಳಗಡೆ ಇರುವಂಥ ಒಂದು ಗುಚ್ಚು, ಒಂದು ಸ್ಮಾಲ್ ಅಮೌಂಟ್ ಆಫ್ ಏರ್ ಸ್ಯಾಂಪಲ್ಸು ಫ್ರಮ್ ದ ತಲೆ ಹಿಂದ್ಗಡೆ ಇದು ವರ್ಟೆಕ್ಸ್ ಅಂತೀವಿ, ತಲೆ ಭಾಗ ಹಿಂದುಗಡೆ ಒಂದು ಸ್ಮಾಲ್ ಗುಚ್ಚು. ನೀವು ಕಟ್ಟಿಂಗ್ ಹೋಗ್ತಿರಲ್ಲ, ಹೇರ್ ಕಟ್ಟಿಂಗ್ಸ್ಗೆ ಹೋಗ್ತಿರಲ್ಲ, ಆ ಥರ ಹೇರ್ ಕಟ್ಟಿಂಗ್ ಮಾಡಿಬಿಟ್ಟು ಸ್ಕ್ಯಾಲ್ಪ್ ನಿಯರ್ ಟು ದ ಸ್ಕ್ಯಾಲ್ಪಲ್ಲಿ ತೊಗೋತೀವಿ. ಸೊ ದಟ್ಟನ್ನ ಜಿಪ್ ಲಾಕಲ್ಲಿ ಒಂದು ಮೆನ್ಷನ್ ಮಾಡ್ತೀವಿ, ಇದು ರೂಟ್ ಎಂಡೋ, ಇದು ಟೇಲ್ ಎಂಡೋ ಅಂತ. ಅದನ್ನು ಮೆನ್ಷನ್ ಮಾಡಿಬಿಟ್ಟು ಜಿಪ್ ಲಾಕ್ ಕವರ್ಸಲ್ಲಿ ಹಾಕ್ಬಿಟ್ಟು ಸ್ಯಾಂಪಲ್ಸ್ ನೀವು ಒಂದು ಕಬೋರ್ಡಲ್ಲಿ ಇಡ್ಬೋದು. ಅದೇನು ನೀವು -80 ಇಡಬೇಕು ಅಥವಾ ಅದನ್ನು ಪ್ರೊಸೆಸ್ ಮಾಡಬೇಕು. ಬ್ಲಡ್ ಸ್ಯಾಂಪಲ್ಸ್ ನೀವು ಡ್ರಾ ಮಾಡಿದ್ರೆ ಅದನ್ನು ಸೆಂಟ್ರಿಫ್ಯೂಜ್ ಮಾಡಬೇಕು, ಅದನ್ನು ರಿಫ್ರಿಜರೇಟರಲ್ಲಿ ಇಡಬೇಕು, ಅದು ಕೆಡದೇ ಇರುತ್ತಾ. ಅದು ಕೆಲವು ಟೆಂಪರೇಚರಲ್ಲಿ ಇಟ್ಟರೆ ಬ್ಲಡ್ ಸ್ಯಾಂಪಲ್ಸ್ ಕೆಡೋದಿಲ್ಲ ಅಥವಾ ಇನ್ಫೆಕ್ಷನ್ ಆ ಬ್ಲಡ್ನಲ್ಲಿ ಇನ್ನೂ ಜಾಸ್ತಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅನಾಲೈಟ್ಸ್ಗಳು ಉಳಿಸೋದಕ್ಕೋಸ್ಕರ. ಬಟ್ ಈ ಒಂದು ಏನು ನಾವು ಟೆಸ್ಟ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಆ ರೀತಿ ಏನೂ ಇಲ್ಲ. ವಿ ಜಸ್ಟ್ ಹ್ಯಾವ್ ಟು ಕೀಪ್ ಇಟ್ ಇನ್ ಅವರ್ ಕಬೋರ್ಡ್ ಆ್ಯಂಡ್ ವಿ ಕ್ಯಾನ್ ಸ್ಟೋರ್ ಇಟ್ ಫಾರ್ ಲಾಟ್ ಆಫ್ ಇಯರ್ಸ್. 1 ವರ್ಷ 2 ವರ್ಷ 3 ವರ್ಷ ಇಟ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದು ನಾವು ಎಸ್ಟಿಮೇಟ್ ಮಾಡ್ಬೋದು. ಸೊ ಅದನ್ನು ಒಂದ್ಸಲ ಅದು ಏರ್ ಸ್ಯಾಂಪಲ್ ತೊಗೊಂಡ್ಮೇಲೆ ಅದನ್ನು ನಾವು 7 ಡೇಸ್ ತೊಗೋತೀವಿ ಅದು ಅನಾಲಿಸಿಸ್ ಮಾಡೋದಕ್ಕೆ. ಬಿಕಾಸ್ ವೇರಿಯಸ್ ಮೆಥಡ್ಸ್ ಇದೆ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ. ಕೂದಲಲ್ಲಿ ಕಾರ್ಟಿಸಾಲ್ DHA ಎಕ್ಸ್ಟ್ರಾಕ್ಟ್ ಮಾಡೋ ಟೆಕ್ನಿಕ್ಸ್ ಇದೆ. ಅದನ್ನು ನಾವು ನಮ್ಮ ನಿಮ್ಯಾನ್ಸಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಅದನ್ನು 7 ಡೇಸ್ ತೊಗೋತೀವಿ ರಿಪೋರ್ಟ್ಗೆ. ಆ್ಯಂಡ್ ಸಪೋಸ್ ನಿಮಗೆ ಇದು ಬಾಲ್ಡ್ ಆಗಿಬಿಟ್ರೆ ಅಂತ ಎಲ್ಲ ನಿಮಗೆ ಕನ್ಸರ್ನ್ ಇರ್ಬೋದು. ಆ ಥರ ಏನೂ ಆಗೋದಿಲ್ಲ. ಯು ಕೆನಾಟ್ ಸಿ ಎಲ್ಲಿ ಸ್ಯಾಂಪಲ್ ತೊಗೊಂಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಟೆಕ್ನಿಕಲಾಗಿ ನಾವು ಸ್ಯಾಂಪಲ್ಸ್ ತೊಗೋತೀವಿ. ಸಪೋಸ್ ನಿಮಗೆ ಅಷ್ಟು ಚಿಂತೆ ಇದ್ದರೆ, ಅಯ್ಯೋ ನನಗೆಲ್ಲ ಕೂದಲು ಉದುರುತ್ತಪ್ಪ, ಬಾಲ್ಡ್ನೆಸ್ ಇದೆ ಅಂತಂದರೆ ಮಲ್ಟಿಪಲ್ ಏರಿಯಾಸ್ ಅದರಲ್ಲಿ ಸ್ವಲ್ಪ ತೊಗೊತೀವಿ. ಸೊ ಸಪೋಸ್ ನಿಮಗೆ ಒಂದೇ ಕಡೆ ತೊಗೊಳೋದು ಬೇಡ ಅಂತ ಅನ್ಸಿದ್ರು ನಾವು ಮಲ್ಟಿಪಲ್ ಜಾಗದಲ್ಲಿ ತೊಗೊಬೋದು. ಇನ್ನೂ ಒಂದು ಎಕ್ಸ್ಟ್ರೀಮ್ ಮೆಥಡ್ ಇದೆ, ತೋಳು ಭಾಗದಲ್ಲಿ ಕೂದಲು ತೊಗೋಬೋದು, ಅಲ್ಲೂ ತೊಗೊಂಡು ಅನಲೈಸ್ ಮಾಡ್ಬೋದು. ಸೊ ಸಪೋಸ್ ನಿಮ್ಗೆ ಅದು ಕನ್ಸರ್ನ್ ಇದ್ದರೆ, ನನಗೆ ಬಾಲ್ಡ್ನೆಸ್ ಆಗುತ್ತೆ, ಬೇಡ ತಲೆ ಕೂದಲು ಬೇಡ ಅಂತಂದರೆ ತೋಳು ಭಾಗದಲ್ಲಿರೋ ಕೂದಲು ತೊಗೊಂಡು ಅನಲೈಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಇಂಡಿಕೇಟ್ ವಿಚ್ ಇಸ್ ದ ರೂಟ್ ಎಂಡ್ ಯಾವುದು, ಟೇಲ್ ಎಂಡ್ ಯಾವುದು ಅಂತ ಮೆಷರ್ ಮಾಡಿ. ಬಿಕಾಸ್ ಅದು 1 ಸೆಂಟಿಮೀಟರ್ ಗ್ರೋ ಆಗುತ್ತಲ್ವಾ, ವಿ ಹ್ಯಾವ್ ಟು ಮೆಷರ್ 3 ಸೆಂಟಿಮೀಟರ್. ನಾವು ಸ್ಟ್ಯಾಂಡರ್ಡೈಸ್ ಮಾಡಿರೋ 3 ಸೆಂಟಿಮೀಟರ್ಗೆ 6 ಸೆಂಟಿಮೀಟರ್ಗೂ ಎಸ್ಟಿಮೇಟ್ ಮಾಡ್ಬೋದು. ಸೊ 3 ಸೆಂಟಿಮೀಟರ್ ಸ್ಟ್ಯಾಂಡರ್ಡ್, ಎಲ್ಲ ಸೈಂಟಿಫಿಕ್ ಪೇಪರ್ಸಲ್ಲಿ 3 ಸೆಂಟಿಮೀಟರ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿದ್ದಾರೆ. ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಸೊ ಈಗ ರೂಟ್ ಎಂಡ್ ಆ್ಯಂಡ್ ಟೇಲ್ ಎಂಡ್ ಮೆಷರ್ ಮಾಡೋದು ನಿಮಗೆ ಯಾವ ತಿಂಗಳಲ್ಲಿ ಅಥವಾ ಯಾವ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಇತ್ತು, ಬಿಕಾಸ್ ರೂಟಿಂದ ಟೇಲ್ಗೆ ಗ್ರೋತ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈಗ ಬಿಕಾಸ್ ಯು ಮೆನ್ಷನ್ ಇವಾಗ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕೂದಲು ತಗೋತೀವಿ ಅಂದರೆ ಸ್ಟಡೀಸ್ ಏನಾದ್ರು ವೇರಿ ಆಗುತ್ತಾ ಅಥವಾ ಇಟ್ ಇಸ್ ದ ಸೇಮ್ ಮೆಕ್ಯಾನಿಸಮ್ ಯು ಫಾಲೋ? ಆ ಥರ ಏನು ವೇರಿಯೇಷನ್ ಆಗಲ್ಲ, ಬಿಕಾಸ್ ಏರ್ ಗ್ರೋತ್ ಇಸ್ ಸೇಮ್ ಕ್ರಾಸ್. ಬಟ್ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗುತ್ತೆ. ನೀವು ನೋಡಿರ್ಬೋದು ಪೂಜಾರಿಗೆ ಜುಟ್ಟು ಯಾವಾಗಲೂ ಇಲ್ಲೇ ಇರುತ್ತೆ. ಸೊ ಇಲ್ಲಿರಲ್ಲ, ಮೇಲೆ ಬಾಲ್ಡ್ನೆಸ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಯಾವಾಗಲೂ ಗ್ರೋತ್ ಇರುತ್ತೆ ಅಂತ, ಇಲ್ಲಿ ಜುಟ್ಟು ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಇಲ್ಲಿಗೆ ತಗೋತಾ ಇದೀವಿ. ಇವನ್ ಬಾಲ್ಡ್ ಪೀಪಲ್ ವಿಲ್ ಹ್ಯಾವ್ ಹೇರ್. ಓಕೆ.
ಸೊ ದಟ್ ಈಸ್ ದ ರೀಸನ್ ಅಷ್ಟೇ. ಸೊ ನಮಗೆ ಇಲ್ಲೂ ಟೆಂಪಲಲ್ಲೂ ತೊಗೊಬೋದು. ಸೊ ಈ ನೀಡ್ ನಾಟ್ ವರಿ. ನಿಮ್ಗೆ ಆ ಕನ್ಸರ್ನ್ ಇದ್ದರೆ ನನಗೆ ಹೆಚ್ಚಿಗೆ ಸ್ಯಾಂಪಲ್ಸ್ ತೊಗೊಬೇಡಿ ಒಂದು ಪ್ಲೇಸಲ್ಲಿ ಅಂದರೆ ಮಲ್ಟಿಪಲ್ ಸೈಟ್ಸಲ್ಲಿ ಫ್ಯೂ ಸ್ಟ್ಯಾಂಡ್ಸ್ ತೊಗೊಂಡು 50 mg ಆಗೋವಷ್ಟು ವಿ ರಿಕ್ವೈರ್ಡ್. ಬಿಕಾಸ್ ಸ್ಟ್ಯಾಂಡರ್ಡ್ ನಾವು ಅದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡಿಂದ ಮಾಡೋದಕ್ಕೆ ಕಷ್ಟ. ಇದು ಒಂದು 4-5 ಸ್ಟ್ಯಾಂಡ್ ಕೊಟ್ಬಿಡ್ತೀನಿ ಅದರಲ್ಲಿ ಮಾಡು ಅಂತಂದ್ರೆ ಆಗೋದಿಲ್ಲ. ಸೊ ವಿ ನೀಡ್ 50 mg ವೆಯ್ಟ್ ಬೇಸ್ಡ್ ಮೇಲೆ ರಿಸಲ್ಟ್ಸ್ ಬರುತ್ತೆ. ಸೊ PG/mg. ಸೊ ನೀವು ml ಅಂತ ಕೇಳಿರ್ಬೋದು. ನನ್ನ ಶುಗರ್ ಎಷ್ಟು ಅಂತಂದರೆ 100 mg/ml ಅಂತ ನೀವು ಕೇಳಿರ್ಬೋದು. ಬಟ್ ಇದು ಹಂಗಿಲ್ಲ, ಇದು PG ಪೈಕೋಗ್ರಾಮ್ ಪರ್ ಮಿಲಿಗ್ರಾಮ್ ಆಫ್ ಏರ್ ಸ್ಯಾಂಪಲ್ಸ್. ಸೊ ನಿಮ್ಮ ಕೂದಲು ವೆಯ್ಟ್ ಎಷ್ಟಿದೆ 30 mg ಒಳಗಡೆ ಅದನ್ನು ಮೆಷರ್ ಮಾಡ್ಕೊಂಡು ನಾವು ನಿಮಗೆ ಎಸ್ಟಿಮೇಟ್ ಮಾಡಿಕೊಡ್ತೀವಿ. ಸೊ ಇಟ್ ಈಸ್ ವೆಯ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಟ್ಯಾಂಡ್ಸ್ಗಳು ನಮಗೆ 50 ಒಂದು ಗುಂಚು ಬೇಕು. ಒಂದು ಗುಚ್ಚು ಅಂದರೆ ಒಂದು 50 to 100 ಸ್ಟ್ಯಾಂಡ್ಸ್ ಇರುವಂಥ ಸ್ಯಾಂಪಲ್ಸ್ ಬೇಕಾಗುತ್ತೆ. ಸೊ ಎಲ್ಲೆಲ್ಲಿ ಯೂಸ್ ಆಗ್ತದೆ ಸರ್ ಆಸ್ ಆಫ್ ನಾವು ಈಗ? ವೆರಿ ಗುಡ್ ಕ್ವಶನ್ ಮೇಡಮ್. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಇಂಟರ್ನ್ಯಾಷನಲ್ ಪೇಪರ್ಸಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಸ್ಟಡೀಸು ಮಿಲಿಟ್ರಿ ಕ್ಯಾಂಪ್ಸಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಅಂದರೆ ಈಗ ಅರ್ಲಿಯರ್ ಡೇಸ್ ನೀವು ನೋಡಿರ್ಬೋದು, ಮಿಲಿಟ್ರಿ ರಿಕ್ರೂಟ್ ಆಗೋರಿಗೆ ಹೈಟ್ ಇರಬೇಕು, ಚೆಸ್ಟ್ ಇರಬೇಕು, ಅದೆಲ್ಲ ಮಾಡ್ತಾಯಿದ್ರು. ಇವಾಗ ಆ ರೀತಿ ಅದ್ರ ಜೊತೆಗೆ ಇದನ್ನು ಚೆಕ್ ಮಾಡ್ತಾ ಇದ್ದಾರೆ ವೆದರ್ ಇವ್ರಿಗೆ ಮಿಲಿಟ್ರಿ ಆ್ಯಕ್ಟಿವಿಟೀಸ್ ಕೊಟ್ಟಾಗ, ಟಾಸ್ಕ್ ಕೊಟ್ಟಾಗ ಸ್ಟ್ರೆಸ್ನ ರೆಸಿಲಿಯೆಂಟ್ ಮಾಡ್ತಾರಾ. ನಾನು ಹೇಳಿದ್ನಲ್ಲ ಮುಂಚೆ ಲಾಸ್ಟ್ ಎಪಿಸೋಡಲ್ಲಿ DHEA ಅಂತಿರುತ್ತೆ ಅಂತ. ಆ DHEA ಅನ್ನೋದು ಸ್ಟ್ರೆಸ್ ಹಾರ್ಮೋನ್ ಅಲ್ಲ, ಅದು ರೆಸಿಲಿಯೆಂಟ್ ಹಾರ್ಮೋನ್. ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್, DHEA ರೆಸಿಲಿಯೆಂಟ್ ಹಾರ್ಮೋನ್. ಆ ಹಾರ್ಮೋನ್ ಏನಾದರೂ ರೆಸಿಲಿಯೆಂಟ್ ಕಮ್ಮಿ ಆಯಿತು ಅಂದರೆ ಈ ವ್ಯಕ್ತಿ ಈ ಟಾಸ್ಕ್ ಕೊಟ್ಟರೆ ಇವನು ಅಡಾಪ್ಟ್ ಆಗಲ್ಲ. ಅಂದರೆ ಕೆಲವರು ಅಡಾಪ್ಟ್ ಆಗ್ತಾರೆ. ಸ್ಟ್ರೆಸ್ ಕೊಟ್ಟರೆ ನಾನು ಮಾಡ್ತಾಯಿದ್ದೀನಿ ನೀನು ಮಾಡು ಅಂತ ಎಲ್ಲ ಹೇಳ್ಬೋದಲ್ವಾ, ಎಲ್ಲರೂ ಹೇಳ್ತಾರಲ್ವಾ. ನಾನು ಮಾಡ್ತಾಯಿದ್ದೀನಿ ಅಂದರೆ ನೀನು ಮಾಡ್ಬೋದು, 10 ಜನ ಮಾಡ್ತಾಯಿದ್ದಾರೆ ಅಂದರೆ 11ನೇವರು ಮಾಡ್ಬೋದು ಅಂತೆಲ್ಲ ಹೇಳ್ತಾರಲ್ಲ, ಹಂಗಿರೋದಿಲ್ಲ. ಸೊ 10 ಜನ ಮಾಡೋರಿಗೆ ಮೆಂಟಲ್ ರೆಸಿಲಿಯೆಂಟ್ ಇರ್ತಾರೆ, 11ನೇವನಿಗೆ ಅವ್ನು ರೆಸಿಲಿಯೆಂಟ್ ಇರೋದಿಲ್ಲ. ಸೊ ಅದನ್ನು ನಾವು ಕಂಡುಹಿಡ್ಕೋಬೋದು DHEA ಲೆವೆಲ್ ಮೆಷರ್ ಮಾಡೋದ್ರಿಂದ. ಬೇಸಿಕ್ ಮಿಲಿಟ್ರಿ ಕ್ಯಾಂಪ್ಸಲ್ಲಿ, ಟ್ರೈನಿಂಗ್ ಕ್ಯಾಂಪ್ಸಲ್ಲಿ ಬೇಸಿಕ್ ಫಸ್ಟ್ ಲೆವೆಲ್ ತೊಗೊತಾರೆ. ಟ್ರೈನಿಂಗ್ ಆದಮೇಲೆ 1 ತಿಂಗಳು 2 ತಿಂಗಳಾದಮೇಲೆ ಟ್ರೈನಿಂಗ್ ಕೊಟ್ಟ ಮೇಲೆ ಅದು ಇನ್ನು ಸೆಕೆಂಡ್ ಸ್ಯಾಂಪಲ್ಸ್ ತೊಗೊಂಡು ನೋಡ್ತಾರೆ ವೆದರ್ ವ್ಯತ್ಯಾಸ ಆಗ್ತಾ ಇದೆಯಾ ಅಂತ. ಸಪೋಸ್ ಅವ್ರಿಗೆ ತೀರಾ ವ್ಯತ್ಯಾಸ ಆಗ್ತಾ ಇದೆ, ಸ್ಟ್ರೆಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಯು ಮೇ ಸರ್ಕಮ್ ಟು ಮೆಂಟಲ್ ಹೆಲ್ತ್ ಇಶ್ಯೂಸ್. ಸೊ ಅವ್ರಿಗೆ ಹೇಳ್ತಾರೆ ಸೊ ಯು ಆರ್ ನಾಟ್ ಫಿಟ್ ಅಥವಾ ಯು ನೀಡ್ ಸೈಕೋಥೆರಪಿ ಈ ಥರ ಎಲ್ಲ ಹೇಳಿಬಿಟ್ಟು ಅವ್ರಿಗೆ ಅಡ್ರೆಸ್ ಮಾಡ್ತಾರೆ. ಅದು ಮಿಲಿಟ್ರಿ ಕ್ಯಾಂಪ್ಸಲ್ಲಿ ನಡೀತಾ ಇರೋವಂಥದ್ದು. ಅದೇ ರೀತಿ ಪ್ರೆಗ್ನೆನ್ಸಿಲಿ, ಸೊ ಇಮಿಡಿಯೇಟ್ ಪ್ರೆಗ್ನೆನ್ಸಿ ಆಗಿದ ತಕ್ಷಣವೇ ನೀವು ಕೇಳಿರ್ಬೋದು ಸನ್ನಿ ಆಗುತ್ತೆ, ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತ. ಬಿಕಾಸ್ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಎ ಫಿಸಿಯಾಲಜಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಅಲ್ಲ, ಫಿಸಿಯಾಲಜಿಕಲ್ ಸ್ಟ್ರೆಸ್ಸು. ಸೊ ಆ ಸ್ಟ್ರೆಸ್ ಮೆಷರ್ ಮಾಡೋದಕ್ಕೆ ಈ ಟೂಲ್ಸ್ನ ಯೂಸ್ ಮಾಡ್ತಾರೆ. ಎಪಿಯಾಂಡೋಸ್ಟೆರಾನ್ನ ಮತ್ತು ಡೈಹೈಡ್ರೋಎಪಿಯಾಂಡೋಸ್ಟೆರಾನ್ ಮತ್ತು ಕಾರ್ಟಿಸ್ಟಾಲ್ನ ಯೂಸ್ ಮಾಡ್ಕೊಂಡು ಸ್ಟ್ರೆಸ್ ಎಷ್ಟಾಗಿದೆ ಇಮಿಡಿಯೇಟ್ ಆಫ್ಟರ್ ಟ್ರೈಮಿಸ್ಟರ್, ಲಾಸ್ಟ್ ಟ್ರೈಮಿಸ್ಟರ್ ಅದನ್ನು ಮೆಷರ್ ಮಾಡ್ತಾರೆ. ಮಕ್ಕಳಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ಗೆ ಹೊಸ ಆ್ಯಕ್ಟಿವಿಟೀಸ್ ಇದೆಲ್ಲ ಅಬ್ರಾಡಲ್ಲಿ ಇರೋವಂಥದ್ದು. ಹೊಸದು ಎಷ್ಟೊಂದು ಆ್ಯಕ್ಟಿವಿಟೀಸ್ ಬರ್ತಾಯಿದೆ, ಮ್ಯೂಸಿಕ್ಕು ಅದು ಇದು ಡ್ಯಾನ್ಸ್ ಅಂತೆಲ್ಲ. ಸೊ ಯಾವುದಾದ್ರೂ ಒಂದು ಹೊಸ ಆ್ಯಕ್ಟಿವಿಟಿ ಆ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅದನ್ನು ಫಸ್ಟು ಟೆಸ್ಟ್ ಮಾಡ್ತಾರೆ. ಹೇಗೆ ಅಂತಂದರೆ ಆ ಟೆಸ್ಟು ಆ್ಯಕ್ಟಿವಿಟಿ ಕೊಡೋದಕ್ಕಿಂತ ಮುಂಚೆ ಏರ್ ಸ್ಯಾಂಪಲ್ಸ್ ಡ್ರಾ ಮಾಡ್ತಾರೆ. ಆ್ಯಕ್ಟಿವಿಟೀಸ್ ಕೊಟ್ಟಾದಮೇಲೆ 3 months ಅಥವಾ 1 monthಲ್ಲಿ ಅದನ್ನು ಸ್ಯಾಂಪಲ್ಸ್ ನೋಡ್ತಾರೆ. ಆ ಸ್ಟೂಡೆಂಟ್ಸ್ಗೆಲ್ಲ ಸ್ಟ್ರೆಸ್ ಆಗ್ತಾಯಿದೆ ಅಂದರೆ ಆ್ಯಕ್ಟಿವಿಟೀಸ್ನ ಅದನ್ನು ಎಂಟರ್ಟೈನ್ ಮಾಡೋದಿಲ್ಲ. ಸೊ ಈ ರೀತಿ ವೇರಿಯಸ್ ಲೆವೆಲ್ಸಲ್ಲಿ ಅದನ್ನು ಟೆಸ್ಟ್ ಮಾಡ್ತಾಯಿದ್ದಾರೆ. ಈಗ ನಮ್ಮಲ್ಲೂ ನಾವು ಈಗ ಡಯಾಡ್ಸ್ ಅಂತ ನಾನು ಹೇಳಿದ್ನಲ್ಲ, ಪಾತ್ವೇ ಫಾರ್ ಮೆಂಟಲ್ ರೆಸಿಲಿಯನ್ಸ್ ಅಂತ, ಡಯಾಡ್ಸ್ ಅಂದರೆ ಮದರ್ ವಿತ್ ಚಿಲ್ಡ್ರನ್ಸ್, ಅದನ್ನು ಮೆಷರ್ ಮಾಡ್ತಾಯಿದ್ದೀವಿ. ವಿ ಆರ್ ಅನಲೈಸ್ ಅರೌಂಡ್ 400 ಸ್ಯಾಂಪಲ್ಸು. ಸೊ ಅದರಲ್ಲೆಲ್ಲ ನಮಗೆ ಒಂದು ಐಡಿಯಾ ಸಿಗ್ತಾ ಇದೆ. ಸೊ ಇಟ್ ಇಸ್ ಎ ಮಲ್ಟಿಸೆಂಟ್ರಿಕ್ ಸ್ಟಡಿ. ಇದು ಮೆಂಟಲ್ ರೆಸಿಲಿಯನ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ವಿ ಆರ್ ಅನಲೈಸಿಂಗ್ ದಟ್. ಸೊ ಈಗ ಲಾಂಗ್ ರನ್ ಸ್ಟ್ರೆಸ್ಸು ನಮಗೆ ಬೇರೆ ಬೇರೆ ಮೆಂಟಲ್ ಡಿಸಾರ್ಡರ್ಸ್ಗೆ ಕಾರಣ ಆಗ್ತಾ ಇದೆ, ಸೂಸೈಡಲ್ ಟೆಂಡೆನ್ಸಿಗಳಿಗೆ ಕಾರಣ ಆಗ್ತಾ ಇದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಆಗ್ತದೆ. ಕರೆಕ್ಟ್. ಸೊ ಹೌ ಇಸ್ ಯುವರ್ ರಿಸರ್ಚ್ ಹೆಲ್ಪಿಂಗ್? ದಿಸ್ ಈಸ್ ವೆರಿ ಗುಡ್ ಕ್ವಶನ್ ಮೇಡಮ್. ಆ್ಯಕ್ಚುಲಿ ಈಗ ರೀಸೆಂಟಾಗಿ ನಮಗೆ ಈ ಕರೆಂಟ್ ಸೂಸೈಡ್ ಮಾಡ್ಕೊಂಡಿರೋರು ಲಾಸ್ಟ್ ಇಯರಲ್ಲಿ ಸ್ವಲ್ಪ ಸ್ಯಾಂಪಲ್ಸ್ಗಳು ಬಂದಿದೆ. ಅದನ್ನು ಅನಲೈಸ್ ಮಾಡ್ತಾ ಇದ್ದೀವಿ. ವೇರಿಯಸ್ ಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ನ ಜೊತೆಗೆ ಇವ್ರ ಲೆವೆಲ್ಲು, ಸೊ ಅಂದರೆ ಪಾಯ್ಸನಿಂಗು, ಹ್ಯಾಂಗಿಂಗು, ಈ ಥರ ವೇರಿಯಸ್ ಫ್ಯಾಕ್ಟರ್ಸಲ್ಲಿ ಸೂಸೈಡ್ ಮಾಡ್ಕೊಂಡಿರೋರಿಗೆ ಅವ್ರದ್ದು ಕೂದಲು ಸ್ಯಾಂಪಲ್ನ ಪರೀಕ್ಷೆ ಮಾಡ್ತಾಯಿದ್ದೀವಿ. ಇನ್ನೂ ರಿಸಲ್ಟ್ಸ್ ಬರಬೇಕು, ಇನ್ನೂ ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಬಟ್ ವಿ ಆರ್ ವರ್ಕಿಂಗ್ ಆನ್ ದಟ್ ಲೈನ್ ಮ್ಯಾಮ್.
ಸೊ ಅಂದ್ರೆ ಇವಾಗ ನೀವು ಹೇಳ್ತಾ ಇರೋದು ಆಲ್ರೆಡಿ ಸೂಸೈಡ್ ಕಮಿಟ್ ಮಾಡ್ಕೊಂಡಿರೋರ ಹೇರ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಇವಾಗ ಕಂಟ್ರೋಲ್ ಗ್ರೂಪ್ ಜೊತೆ ಅಂದ್ರೆ ಅದೇ ಏಜ್ ಮ್ಯಾಚ್ಡ್ ಅಂದ್ರೆ ಈಗ ವ್ಯಕ್ತಿ 18 ವರ್ಷದ ಹುಡುಗ ಕಮಿಟ್ ಮಾಡ್ಕೊಂಡಿದ್ರೆ ಅದೇ 18 ವರ್ಷದ ಅವ್ರ ಮನೆಯವರೇ ಸ್ಯಾಂಪಲ್ ಅವ್ರ ಅಕ್ಕಪಕ್ಕ 18 ಇಂದ 20 ವರ್ಷದ ಅವ್ರ ಸಿಬ್ಲಿಂಗ್ಸ್ ಯಾರನ್ನ ಇದ್ರೆ ಅಥವಾ ಅವ್ರ ಫ್ರೆಂಡ್ಸ್ ಯಾರನ್ನ ಇದ್ರೆ ಏಜ್ ಮ್ಯಾಚ್ಡ್ ಹೆಲ್ತಿ ಕಂಟ್ರೋಲ್ ಜೊತೆ ಈ ವ್ಯಕ್ತಿಗೆ ಏನಾಗಿತ್ತು ಅಂತ ವಿ ಆರ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಸೂಸೈಡಲ್ಲಿ ಕ್ಯಾನ್ ವಿ ಯೂಸ್ ಇಟ್ ಆಸ್ ಒನ್ ಆಫ್ ದ ಇಂಡಿಕೇಟರ್ ಅವ್ರ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನ ಕಂಡುಹಿಡಿಯೋದಕ್ಕೆ ಯಾಕೆ ಇದ್ರ ರೀತಿ ಮಾಡ್ಕೋತಾ ಇದ್ದಾರೆ ಚೆನ್ನಾಗೇ ಇರ್ತಾರೆ ನಕ್ಕೊಂಡೇ ಇರ್ತಾರೆ ಎಲ್ಲ ಇರ್ತಾರೆ ಈಗೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಮೇಡಮ್ ಅಂದರೆ ಮೊದಲು ಎಲ್ಲ ಒಟ್ಟು ಕುಟುಂಬ ಇರೋದು ಪೇರೆಂಟ್ಸ್ ಜೊತೆ ಇರೋರು ಪೇರೆಂಟ್ಸ್ ಎಲ್ಲ ಅನಾಥಾಶ್ರಮಕ್ಕೆ ಕಳಿಸ್ತಾರೆ ಆಯಿತಾ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಸೊ ಇವರೆಲ್ಲ ಒಬ್ಬೊಬ್ಬರೇ ಇರ್ತಾರೆ ಎಲ್ಲೋ ಒಂದ್ ಕಡೆ ಇರ್ತಾರೆ ಒಬ್ಬೊಬ್ಬರೇ ಇರ್ತಾರೆ ಮನೆ ದೊಡ್ಡದಾಯ್ತು ಫ್ಯಾಮಿಲಿ ಚಿಕ್ಕದಾಯ್ತು ಅವರಲ್ಲಿ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಏನಾಗ್ತಾ ಇದೆ ಗೊತ್ತಾಗಲ್ಲ ಸೊ ಅವೆಲ್ಲನೂ ವಿ ಆರ್ ಟ್ರೈಂಗ್ ಟು ಅಡ್ರೆಸ್ ಯಾವ ಫ್ಯಾಕ್ಟರ್ಸಿಂದ ಈ ರೀತಿ ಆಗ್ತಾ ಇದೆ ಇದು ಅಂತ ವಿ ಆರ್ ಟ್ರೈಂಗ್ ಟು ಲರ್ನ್ ಸೊ ಬಹುಶಃ ಅಟ್ ದಿ ಎಂಡ್ ಆಫ್ ಯುವರ್ ರಿಸರ್ಚ್ ಇವಾಗ ಯಾರ್ದೋ ಒಬ್ರು ಸ್ಟ್ರೆಸ್ ಸ್ಟಡಿ ಮಾಡಿದಾಗ ಈ ವ್ಯಕ್ತಿನಲ್ಲಿ ಸೂಸೈಡಲ್ ಟೆಂಡೆನ್ಸಿ ಇದೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಆಯಿತು ಅಂದ್ರೂ ಐ ಥಿಂಕ್ ಮೇಜರ್ ಆಫ್ ದಿ ಇಶ್ಯೂಸ್ ಸಾರ್ಟೆಡ್ ಬಿಕಾಸ್ ತುಂಬ ಯಂಗ್ಸ್ಟರ್ಸಲ್ಲಿ ನಾವು ಸೂಸೈಡಲ್ ಟೆಂಡೆನ್ಸಿ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಆಶ್ಚರ್ಯನೂ ಆಗುತ್ತೆ ಭಯನೂ ಆಗುತ್ತೆ ಬೇಸರನೂ ಆಗುತ್ತೆ ಮೇಡಮ್ ಅದೇ ಇದು ಏನಾಗ್ತಿದೆ ಅಂತಂದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಪ್ಲ್ಯಾಟ್ಫಾರ್ಮ್ಸ್ಗಳು ಸಿಗ್ತಾ ಇಲ್ಲ ಒಂದು ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ದಟ್ ಈಸ್ ಅನದರ್ ಥಿಂಗ್ ಅವ್ರಿಗೂ ಗೊತ್ತಿರಲ್ಲ ಅದು ಏನಾಗ್ತಿದೆ ಅಂತ ಅವ್ರಿಗೂ ಗೊತ್ತಿರಲ್ಲ ಓವರ್ವೆಲ್ಮಿಂಗ್ ಇರುತ್ತೆ ಇದನ್ನು ನಾವು ಹೆಚ್ಚಾಗಿ ಅವೇರ್ನೆಸ್ ಬರ್ಸಿ ಎಲ್ಲರಿಗೂ ಇದನ್ನು ಒಂದು ಸ್ಟ್ಯಾಂಡರ್ಡ್ ಟೆಕ್ನಿಕ್ಸ್ ಥರ ಮಾಡಿದ್ರೆ ಮೇ ಬಿ ಏಬಲ್ ಟು ಫೈಂಡ್ ಔಟ್ ರೂಟ್ ಕಾಸಲ್ಲೇ ವಿ ಕ್ಯಾನ್ ಪ್ರಿವೆಂಟ್ ಆಲ್ ದಿಸ್ ಥಿಂಗ್ಸ್ ಈ ಥರ ಸೂಸೈಡಲ್ ಟೆಂಡೆನ್ಸೀಸ್ನೂ ಕಂಡುಹಿಡಿಬೋದು ಮತ್ತು ಕ್ರಾನಿಕ್ ಕಮ್ಯುನಿಕಬಲ್ ಡಿಸೀಸಸ್ನ ಮ್ಯಾನೇಜ್ ಮಾಡ್ಬೋದು ಅಕಾಡೆಮಿಕ್ ಸ್ಟ್ರೆಸ್ ಪರ್ಫಾರ್ಮೆನ್ಸ್ ಸೊ ಆ್ಯಸ್ ವಿ ಪ್ರೋಗ್ರೆಸ್ ಇಟ್ಸ್ ಹೈಲಿ ಡೆವಲಪಿಂಗ್ ನೇಷನ್ ನಮ್ಮದು ಇಂಡಿಯಾ so it will be developed nation in a few years so we will be facing lot of stress related issues and it may be important for us to address those issues with your platform I request you to ಅಂದರೆ ನಮ್ಮ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಇದೆಲ್ಲ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ವಿ ಹ್ಯಾವ್ ಟು ಕಮ್ ಟು ಸಮ್ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್ ಅವೇರ್ನೆಸ್ ಬಿಲ್ಡ್ ಮಾಡಿ ಫಾರಿನಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಈ ಟೂಲ್ಸ್ನ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ಸ್ ಏನೋ ಇದು ಒಂಥರ ಕೂದಲಲ್ಲಿ ಏನೋ ಮಾಟ ಮಂತ್ರ ಮಾಡಿಬಿಡ್ತಾರೆ ಆ ಥರ ಏನಿಲ್ಲ ಕೂದಲಲ್ಲಿ ಏನೋ ಮಾಟ ಮಂತ್ರ ಮಾಡಲ್ಲ ನಾವು ಅದನ್ನು ಅಸೆಸ್ ಮಾಡಿ ರಿಪೋರ್ಟ್ ಕೊಡ್ತೀವಿ ನೇಲ್ಸ್ ಅಷ್ಟೇ ಅದರಿಂದ ನಾವೇನು ಮಾಟ ಮಂತ್ರ ಮಾಡೋಕ್ಕೆ ಯೂಸ್ ಮಾಡಲ್ಲ ಅನಾಲಿಸಿಸ್ಗೆ ಯೂಸ್ ಮಾಡ್ತೀವಿ ಓಕೆ ಬಟ್ ಇವಾಗ ಆಫ್ಟರ್ ವಾಚಿಂಗ್ ದಿಸ್ ಶೋ ಯಾರಾದರೂ ವೈ ಡೋಂಟ್ ಐ ಚೆಕ್ ಮೈ ಸ್ಟ್ರೆಸ್ ಲೆವೆಲ್ ಅಂತನೋ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತು ಮಾಡ್ಕೋಬೇಕು ಅಂದ್ರಾಗೋ ಯಾವ ಏಜ್ ಗ್ರೂಪಿನವ್ರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ಮೇಡಮ್ ಆ್ಯಸ್ ಸಚ್ ನಾವು ಮಾಡ್ತಾ ಇರೋ ರಿಸರ್ಚ್ ಪ್ರೋಟೋಕಾಲ್ ಈಗ ಪರಮ್ ಪ್ರಾಜೆಕ್ಟಲ್ಲಿ ಯು ಕ್ಯಾನ್ ಎನ್ರೋಲ್ ಸೊ ಪರಮಲ್ಲಿ ಈಗ ಯಂಗ್ಸ್ಟರ್ಸ್ ನಾವು 0 to 30 years ಏಜ್ ಗ್ರೂಪ್ ವಿ ಆರ್ ರಿಜಿಸ್ಟರಿಂಗ್ ಸೊ ನೀವು ಅಲ್ಲಿ ಬಂದು ನಿಮ್ಮ ಇಫ್ ಯು ಬಿಲಾಂಗ್ ಟು 30 years ಏಜ್ ಗ್ರೂಪ್ 0 to 30 years ಇದ್ದರೆ ಮದರ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಇದ್ದರೆ ವಿ ಆರ್ ಗೋಯಿಂಗ್ ಟು ಟೇಕ್ ಯುವರ್ ಸ್ಯಾಂಪಲ್ಸ್ ಆ್ಯಂಡ್ ಅನಲೈಸ್ ಇವನ್ ದ ಯಂಗ್ ಅಡಲ್ಟ್ಸ್ ಅಂದರೆ ಅವ್ರ ಪೇರೆಂಟ್ಸ್ ಇದ್ದರೆ 30+ ಇದ್ರೆ ಏನು ಮಾಡಬೇಕು ಹೇಳಿ 30+ ಇದ್ದರೆ ಸೊ ಡಯಾಬಿಟಿಕ್ ಪ್ರೋಗ್ರಾಮ್ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ ಡಯಾಬಿಟಿಕ್ ಅರ್ಲಿ ಡಯಾಬಿಟಿಸ್ ಯಾಕೆ ಅರ್ಲಿ ಡಯಾಬಿಟಿಸ್ ಬರ್ತಾ ಇದೆ ಡಯಾಬಿಟಿಸ್ ಬಂದಿದ ತಕ್ಷಣನೇ ದೇ ವಿಲ್ ಗೋ ಫಾರ್ ಮೋರ್ ಸ್ಟ್ರೆಸ್ ಡಯಾಬಿಟಿಸ್ ಗೊತ್ತಾಗಿದ ತಕ್ಷಣ ದೇ ವಿಲ್ ಗೋ ಫಾರ್ ಕ್ರೇವಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ಇನ್ನೂ ಸ್ಟ್ರೆಸ್ ಆಗ್ಬಿಡ್ತಾರೆ ಅವರು ಸೊ ಟಿಲ್ ದ ಡೇ ಯು ಆರ್ ನಾಟ್ ಡಯಾಬಿಟಿಕ್ ನೀವು ನಾಳೆ ತಿನ್ಬೋದು ಸ್ವೀಟು ನಾಳೆ ತಿನ್ಬೋದು ಸ್ವೀಟು ಅನ್ನೋದೊಂದು ಆಪ್ಷನ್ ಇರುತ್ತೆ ಬಟ್ ಅದಾದ್ಮೇಲೆ ತಿನ್ನಕ್ಕೆ ಯೋಚನೆ ಬರುತ್ತೆ ಸ್ಟ್ರೆಸ್ ಆಗುತ್ತೆ ಪರ್ಸೆಪ್ಷನ್ ಆಗುತ್ತೆ ಸೊ ಅದು ಆ ಥರ ಬಿಲೋ 40 years ಮತ್ತು ಅಬೋವ್ 50 years ಅದೊಂದು ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಲ್ಲಿ ಎನ್ರೋಲ್ ಮಾಡ್ಕೊಬೋದು ನೀವು ಅಲ್ಲಿ ಸ್ಯಾಂಪಲ್ಸ್ ಕೊಡ್ಬೋದು ಕಂಟ್ರೋಲ್ಸು ಬೇಕಾಗುತ್ತೆ ನಮ್ಗೆ ಹೆಲ್ತಿ ಕಂಟ್ರೋಲ್ಸ್ ಬೇಕಾಗುತ್ತೆ ಏನಪ್ಪ ಬರೀ ಕಾಯಿಲೆ ಇರೋರು ಮಾತ್ರ ಕೊಡಬೇಕಾ ನಾವು ಹೆಲ್ತಿ ಇದ್ದೀವಿ ನಮಗೂ ಬೇಕು ಅಂದರೆ ನಮಗೆ ಡಿಸೀಸ್ ಜೊತೆ ಕಂಟ್ರೋಲ್ ಗ್ರೂಪು ಬೇಕಾಗುತ್ತೆ ಸೊ ಅಲ್ಲೂ ನೀವು ಅವಕಾಶ ಇದೆ ನೀವು ಸ್ಯಾಂಪಲ್ಸ್ ಕೊಡ್ಬೋದು ಹೆಲ್ತಿ ಕಂಟ್ರೋಲ್ಸ್ಗೆ ಸೊ ನೀವು ಸ್ಯಾಂಪಲ್ಸ್ ಕಳಿಸಿ ನಿಮ್ಯಾನ್ಸ್ಗೆ ಟು ಮೈ ಅಡ್ರೆಸ್ ಸೊ ವಿಲ್ ಕೀಪ್ ಯುವರ್ ಸ್ಯಾಂಪಲ್ಸ್ ವಿತ್ ಬೇಸಿಕ್ ಡೀಟೇಲ್ಸ್ ಲೈಕ್ ಏಜು ನಿಮ್ಮ ಜೆಂಡರು ಮತ್ತು ಬೇಸಿಕ್ಕು ನಿಮ್ಮದು ಕೆಲವೊಂದು ಹೇರ್ಸಲ್ಲಿ ಕೆರಾಟಿನ್ ಟ್ರೀಟ್ಮೆಂಟ್ ಅಂತೆಲ್ಲ ಮಾಡ್ತಾರೆ ಮೇಡಮ್ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆ ಥರದ್ದು ಒಂದು ಏನಾದರೂ ಡೀಟೇಲ್ಸು ರೀಸೆಂಟಾಗಿ ನೀವೇನಾದರೂ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ರೆ ಬ್ಲೀಚಿಂಗ್ ಮಾಡಿಸ್ಕೊಂಡಿದ್ರೆ ಸಪೋಸ್ ನೀವು ಫೀಲ್ಡ್ ವರ್ಕಲ್ಲೇ ಇದ್ದರೆ ಅದೊಂದು ಸಲ
ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ನಮಗೆ ಕೊಟ್ಟರೆ ನಮಗೆ ಎಸ್ಟಿಮೇಟ್ ಮಾಡಿದಾಗ ಆ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನೆಲ್ಲ ಮಾಡಿ ಒಂದು ಜಿಪ್ಲಾಕ್ ಕವರಲ್ಲಿ ನೀವು ಕಟ್ಟಿಂಗ್ ಹೋದಾಗ ಯು ಕ್ಯಾನ್ ಆಸ್ಕ್ ದ ಹೇರ್ ಡ್ರೆಸ್ಸರ್ ಟು ಕಟ್ ಫ್ರಮ್ ದ ಪೋಸ್ಟೀರಿಯರ್ ವರ್ಟೆಕ್ಸ್, ತಲೆ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಒಂದು ಗುಂಚು ಥರ ಒಂದು 50 to 100 ಸ್ಟ್ಯಾಂಡ್ಸ್ ಇರೋ ಥರ ಅದನ್ನು ಕಲೆಕ್ಟ್ ಮಾಡಿ ರೂಟ್ ಆ್ಯಂಡ್ ಟೇಲ್ ಎಂಡ್ ಅಂತ ಮೆನ್ಷನ್ ಮಾಡಿ ಒಂದು ಸ್ಟಿಕ್ಕಿ ನೋಟ್ಸ್ ಬರುತ್ತಲ್ಲ, ಸ್ಟಿಕ್ಕಿ ಪ್ಯಾಡ್ ಬರ್ಕೋತೀವಲ್ಲ, ಅದ್ರಲ್ಲಿ R&T ಅಂತ ಯಾವ್ದು ರೂಟ್ ಯಾವುದು ಟೇಲ್ ಅಂತ ಮೆನ್ಷನ್ ಮಾಡಿ ಜಿಪ್ಲಾಕ್ ಕವರ್ಸ್ ನಾವು ಸಂಕ್ರಾಂತಿಗೆ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಹಾಕ್ಬಿಟ್ಟು ನನ್ನ ಅಡ್ರೆಸ್ಸಿಗೆ ಕಳಿಸಿದ್ರೆ ವಿಲ್ ಸ್ಟೋರ್ ಆಲ್ ಯುವರ್ ಸ್ಯಾಂಪಲ್ಸ್ ಆ್ಯಂಡ್ ವಿಲ್ ಗಿವ್ ಯುವರ್ ವೆನ್ ವಿ ಅನಲೈಸ್ ದ ರಿಸಲ್ಟ್ಸ್ ವಿಲ್ ಗಿವ್ ಯುವರ್ ಡೇಟಾ. ಸೊ ನಿಮಗೆ ಸ್ಯಾಂಪಲ್ಸ್ ಕಳಿಸುವಂಥ ಮಾಹಿತಿ ಹಾಗೆ ವೆಬ್ಸೈಟ್ನ ಡೀಟೇಲ್ಸ್ ಅಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತಾ ದಸ್ ವಾಸ್ ಟುಡೇಸ್ ಇನ್ಫೋ ಎಟ್ ಹೊನ್ನೋಡಿ. ನಮ್ಮ ಜೊತೆ ಇದ್ರು ಡಾಕ್ಟರ್ ರವೀಶ್ ಅವರು. ಎನಿ ಟೈಮ್ ಐ ಮೀಟ್ ಡಾಕ್ಟರ್ ರವೀಶ್ ನಂಗೆ ಒಂದು ಹೊಸ ವಿಷಯದ ಬಗ್ಗೆ ನನಗೆ ತಿಳ್ಕೊಳಕ್ಕೆ ಸಿಗುತ್ತೆ ಫಸ್ಟ್ ಪಾಯಿಂಟ್. ಸೊ ಐ ಆಮ್ ವೆರಿ ಗ್ಲಾಡ್ ಟು ಮೀಟ್ ಯು ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಪ್ ವಿತ್ ಅ ನ್ಯೂ ಪ್ರಾಜೆಕ್ಟ್. ಇದು ಸೊಸೈಟಿಗೆ ಸಾಕಷ್ಟು ಹೆಲ್ಪ್ ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಆನ್ ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಎಲ್ಲರಿಗೂ ಸ್ಟ್ರೆಸ್ ಇಲ್ದೇನೆ ಸ್ಟ್ರೆಸ್ಲೆಸ್ ಲೈಫ್ ಲೀಡ್ ಮಾಡಿ ಆ್ಯಂಡ್ ವಿ ವಿಲ್ ಬಿ ಏಬಲ್ ಟು ಹ್ಯಾವ್ ಎ ಹ್ಯಾಪಿ ಕಂಟ್ರಿ ಇನ್ ಫ್ಯೂಚರ್ ಕಮಿಂಗ್ ಇಯರ್ಸ್. ಥ್ಯಾಂಕ್ ಯು. ಇದಾಗತ್ತೋ ಇವತ್ತಿನ ಇನ್ಫೋರ್ಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿ ಸಹಾಯ ಮಾಡಿದರೆ, ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.